ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ 4ನೇ ದಿನದಾಟ ಭಾರತದ ಪರವಾಗಿ ತೀವ್ರ ಉತ್ಸಾಹವನ್ನು ಮೂಡಿಸಿದ ದಿನವಾಯಿತು. ಲೀಡ್ಸ್ನ ಹೆಡಿಂಗ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಭಾರತ ತನ್ನ ಮುನ್ನಡೆಯನ್ನು ಇನ್ನಷ್ಟು ಬಲಪಡಿಸಿ ಪಂದ್ಯವನ್ನು ತನ್ನ ಪಕ್ಕಕ್ಕೆ ತಿರುವು ಮಾಡಿಕೊಳ್ಳಲು ಮುನ್ನಡೆಯಾಯಿತು. ಬೆಳಗ್ಗೆ ಆಟ ಆರಂಭವಾದಾಗ ಭಾರತಕ್ಕೆ ಚೆನ್ನಾಗಿ ಆರಂಭವಾಗಲಿಲ್ಲ. ಶುಭ್ಮನ್ ಗಿಲ್ ಕೇವಲ 8 ರನ್ ಗಳಿಸಿ ಔಟ್ ಆದರು. ಬ್ರೈಡನ್ ಕಾಸ್ನ ತುಳಿಯುವ ಡೆಲಿವರಿಗೆ ಅವರು ಬೌಲ್ಡ್ ಆದ ರೀತಿಯು ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತು. ಕೆಲ ಸಮಯ ಕ್ರೀಸ್ನಲ್ಲಿ ನಿಲ್ಲಬೇಕಾದ ಗಿಲ್ನ ಔಟ್ ಭಾರತಕ್ಕೆ ಒಂದು ತಗ್ಗು ಹಾಕಿದರೂ ಮುಂದಿನ ಜೋಡಿ ಭಾರತದ ಹಾದಿಯನ್ನು ಸರಿ ಮಾಡಿದಂತಾಯಿತು. ರಾಹುಲ್ ಮತ್ತು ಋಷಭ್ ಪಂತ್ ಭಾರತಕ್ಕಾಗಿ ಅದ್ಭುತ ಜೊತೆಯಾಟವನ್ನೇ ನಡೆಸಿದರು. ರಾಹುಲ್ ತುಂಬಾ ಶಾಂತ ಮನೋಭಾವದಿಂದ ಆಟವಾಡಿ ತಮ್ಮ ಟೆಸ್ಟ್ ಶತಕವನ್ನು ಪೂರೈಸಿದರು. ಅವರು ಆಟದ ಕೊನೆಯವರೆಗೆ ಅಜೇಯರಾಗಿಯೇ ಉಳಿದುಕೊಂಡಿದ್ದಾರೆ. ಮತ್ತೊಂದು ಕಡೆ ಪಂತ್ ತಮ್ಮದೇ ಆದ ದಬ್ಬಾಳಿಕೆಯ ಆಟವಾಡುತ್ತಾ 73 ರನ್ ಗಳಿಸಿದರು. ಇವರಿಬ್ಬರು ನೀಡಿದ ಪ್ರದರ್ಶನದಿಂದ ಭಾರತ ಇನ್ನಷ್ಟು ಬಲಿಷ್ಠ ಸ್ಥಾನವನ್ನು ಹೊಂದಿತು. ಇಂಗ್ಲೆಂಡ್ ಬೌಲರ್ಗಳ ಪೈಕಿ ಬ್ರೈಡನ್ ಕಾಸ್ನ ಬೌಲಿಂಗ್ ಮಾತ್ರ ಪರಿಣಾಮಕಾರಿಯಾಗಿತ್ತು. ಇತರರು ಸಾಧಾರಣ ಪ್ರದರ್ಶನ ನೀಡಿದ್ದು ಫೀಲ್ಡಿಂಗ್ ಗತಿಯು ಅವರ ಮೇಲೆ ಒತ್ತಡ ಹೆಚ್ಚಿಸಿತು. ಕೆಲ ಪ್ರಮುಖ ಕ್ಯಾಚ್ಗಳು ಕೈ ತಪ್ಪಿದವು. ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ ನೀಡಿದ ಚಮತ್ಕಾರ ಇನ್ನೂ ಕೂಡ ಭಾರತೀಯ ಶಿಬಿರದಲ್ಲಿ ಹರ್ಷದ ವಿಷಯವಾಗಿಯೇ ಉಳಿದಿದೆ. ಅವರು 5 ವಿಕೆಟ್ಗಳನ್ನು ತೆಗೆದು ಇಂಗ್ಲೆಂಡ್ನ ಪ್ರಗತಿಗೆ ಬ್ರೇಕ್ ಹಾಕಿದ್ದರು. ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ಅವರು ಕೂಡ ತಮ್ಮದೇ ಆದ ಶ್ರಮದ ಕೊಡುಗೆಯನ್ನು ನೀಡಿದ್ದಾರೆ. ಈ ದಿನದ ಅಂತ್ಯದ ವೇಳೆಗೆ ಭಾರತ ಸುಮಾರು 240 ರನ್ಗಳ ಮುನ್ನಡೆ ಹೊಂದಿದ್ದು 5ನೇ ದಿನ ಇಂಗ್ಲೆಂಡ್ ವಿರುದ್ಧ ಗೆಲುವಿಗಾಗಿ ಹೋರಾಟ ನಡೆಸಲು ಸಿದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ ಪಂದ್ಯದ ಕೊನೆ ದಿನ ಇಂಥೊಂದು ತೀವ್ರ ಸಸ್ಪೆನ್ಸ್ನ ಕ್ಷಣಗಳಾಗಲಿದೆ. ಭಾರತ ಇನ್ನಷ್ಟು ರನ್ ಸೇರ್ಪಡೆ ಮಾಡಿ ಇಂಗ್ಲೆಂಡ್ ಎದುರು ಬಹುದೊಡ್ಡ ಗುರಿ ನಿಗದಿಪಡಿಸುವತ್ತ ಹೆಜ್ಜೆ ಇಡುತ್ತಿದೆ. ಇಂತಹ ರೋಚಕ ಬೆಳವಣಿಗೆಯ ನಡುವೆಯೂ ಅಭಿಮಾನಿಗಳ ಉತ್ಸಾಹ ತಲೆ ಎತ್ತಿದ್ದು 5ನೇ ದಿನದ ಆಟದ ನಿರೀಕ್ಷೆಯೂ ಹೆಚ್ಚಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ್ನು ಸಬ್ಸ್ಕ್ರೈಬ್ ಮಾಡಿ.